ನಮಸ್ತೆ ಅನ್ಶು ಅಶೋಕ್ ಹೆಗ್ಡೆ. ಈ ಸರಿನ ಸಬ್ಜೆಕ್ಟ್ ನಾನು ಹೇಳ್ತೀನಿ, ಇಂಗ್ಲೀಷ್ನಲ್ಲಿ ಹೇಳ್ತೀನಿ, ಇಗ್ನೋರ್ ಅಂತ. ಯು ವಾಂಟ್ ಟು ಇಗ್ನೋರ್ ಮೀ? ಇಲ್ಲ ಆ ಥರ ಇಲ್ಲ, ಬಟ್ ಅದ್ರ ಬಗ್ಗೆ ಮಾತಾಡೋ. ಯಾಕಂದ್ರೆ ಎಷ್ಟೋ ಸರಿ ಈ ಸಂಬಂಧಗಳು ಹಾಳಾಗೋದೇ ಹಾಗೆ. ಏನಕ್ಕೆ ಅಂತಂದ್ರೆ ಈಗ ಗಂಡ ಹೆಂಡತಿ ಅನ್ನೋ ಒಂದೇ ಅಲ್ಲ, ಈ ಬೇರೆ ಈ ಒಂದು ಕುಟುಂಬದಲ್ಲಿ ಆ ಕುಟುಂಬದ ಸದಸ್ಯರು ಏನಿರ್ತಾರೆ ಅವ್ರು ಏನೋ ಒಂದು ಅವ್ರದ್ದೇನೋ ಒಂದು ಇಂಟೆನ್ಷನ್ ಇರುತ್ತೆ, ಹೇಳ್ಕೋಬೇಕು ಅಂತಿರುತ್ತೆ, ಅಥವಾ ಏನೋ ಒಂದು ಇದಿರುತ್ತೆ. ಇಷ್ಟ ನೀನು ಮಾತಾಡೋದು ಇಷ್ಟನೇ, ಇಷ್ಟ ಅಂತ ಹೇಳ್ಬಿಟ್ಟು ಅವನನ್ನು ಅವಾಯ್ಡ್ ಮಾಡೋದಾಗ್ಲಿ, ಇಗ್ನೋರ್ ಮಾಡೋದಾಗ್ಲಿ, ಅದು ತಪ್ಪು ಅಂತ ನನ್ನ ಒಂದು ಅಭಿಪ್ರಾಯ. ನೀನೇನು ಹೇಳ್ತೀಯ? See, ignoring is one thing which, according to me, is one of the very bad thing. Okay, because ಏನಾಗುತ್ತೆ ಅಂತಂದ್ರೆ when you start ignoring in any kind of a relationship, especially when it comes to husband and wife, ಏನಂತಂದ್ರೆ ನೀವಿಬ್ರು ಜೊತೆಲೇ ಇರೋದು, ಎಷ್ಟೇನಂತ ಅವಾಯ್ಡ್ ಮಾಡ್ತೀರಾ? ಆಮೇಲೆ ಏನಂದ್ರೆ ಪ್ರತಿ ಒಂದು ವಿಷಯದನ್ನ ಅದನ್ನ ಮುಂದೆ ತಳ್ತಾ ಹೋದ್ರೆ, ಅಥವಾ ಈಗ ಬಿಡು ಆಮೇಲೆ ಮಾತಾಡ್ತೀನಿ ಅಂತ ಹೇಳೋದು, ಅಥವಾ ನೋಡೋಣ ನನ್ನ ಹತ್ರ ಈಗ ಟೈಮ್ ಇಲ್ಲ ಅಂತ ಹೇಳಿ, ಇಫ್ ಯು ಕೀಪ್ ಪ್ರೊಲಾಂಗಿಂಗ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆಗಲಿ, ಅಥವಾ ಪ್ರಾಬ್ಲಿ ದ್ಯಾಟ್ ವುಡ್ ಬಿ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ which one of the partner would want to discuss, and if the other partner keep ignoring it, ಅದು ಏನಾಗುತ್ತೆ ಅಂತಂತಂದ್ರೆ ಅಗೇನ್ ಫಸ್ಟ್ ಥಿಂಗ್ ಇಸ್ ಯು ವಿಲ್ ಸ್ಟಾರ್ಟ್ ಲೂಸಿಂಗ್ ಇಂಟ್ರೆಸ್ಟ್ ಇನ್ ಯೋರ್ ರಿಲೇಶನ್ಶಿಪ್. ಓಕೆ, ಇಟ್ ಕ್ಯಾನ್ ಬಿ ಎನಿಥಿಂಗ್ ಇನ್ ರಿಲೇಶನ್ಶಿಪ್. ಏನಂದ್ರೆ ಬಿಡು ನಾನು ಹೇಳಿದ್ರು ಇವ್ರೇನು ಕಿವಿಗೆ ಹಾಕೊಳ್ಳಲ್ಲ, ಅಥವಾ ಹಿ ವಿಲ್ ನಾಟ್ he or she will not agree on any point of time with me. They will not come and talk to me. They will keep ignoring that subject. So ignorance ಎಷ್ಟು ದಿನ ಅಂತ ಮಾಡ್ತೀರಾ ನೀವು? ಒಂದ್ ಸಲ, 2 ಸಲ, 3 ಸಲ. ಆದ್ರೆ ಏನಾಗುತ್ತೆ, ನೀನ್ ಹೇಳಿದಂಗೆ ಜಾಸ್ತಿ ದಿನ ಮಾಡಕ್ಕಾಗಲ್ಲ. ಅದು ಜಾಸ್ತಿ ದಿನ ಮಾಡಿದ್ರೆ ಇಟ್ ವಿಲ್ ಸ್ಟಾರ್ಟ್ ಲೀಡಿಂಗ್ ಟು ಫೈಟ್ಸ್ ಇನ್ ದ ರಿಲೇಶನ್ಶಿಪ್. ಏನಂತಂತಂದ್ರೆ, ವೈ ಆರ್ ಯು ಅವಾಯ್ಡಿಂಗ್ ಮೀ? ನೀನ್ ನನ್ಗೆ ಏನಕ್ಕೆ ಇಗ್ನೋರ್ ಮಾಡ್ತಿದ್ಯಾ? ಏನಿದೆ ನಿನ್ ತಲೆಯಲ್ಲಿ? ವಾಟ್ ಇಸ್ ರನ್ನಿಂಗ್ ಇನ್ ಯೋರ್ ಮೈಂಡ್? ಪ್ಲೀಸ್ ಟೆಲ್ ಮೀ. ನನ್ನಿಂದ ಏನಾದರೂ ಮಿಸ್ಟೇಕ್ ಆಗಿದೆ ಏನಂತಂದ್ರೆ, ದ ಅದರ್ ಪರ್ಸನ್ ವಿಲ್ ಸ್ಟಾರ್ಟ್ ಹ್ಯಾವಿಂಗ್ ದ ಸೆಲ್ಫ್ ಡೌಟ್. ವಿ ಹ್ಯಾವ್ ಡಿಸ್ಕಸ್ಡ್ ಇಟ್ ಅರ್ಲಿಯರ್ ಆಲ್ಸೋ. ಆ ಸೆಲ್ಫ್ ಡೌಟ್ನ ಕ್ರಿಯೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅಥವಾ ಏನೋ ದ ಪರ್ಸನ್ ಮೈಟ್ ಥಿಂಕ್, ಓ ನಾನು ಏನೇ ಹೇಳಿದ್ರು ಬಹುಶಃ ಸರಿ ಇಲ್ಲ ಅನ್ಸುತ್ತೆ, ಅದಕ್ಕೆ ದ ಅದರ್ ಪರ್ಸನ್ ಇಗ್ನೋರ್ ದ ಸಬ್ಜೆಕ್ಟ್ ಟು ಡಿಸ್ಕಸ್. ಸೊ ನಿಮ್ಮ ಅನಿಸಿಕೆ ಏನು? ಅಲ್ಲ, ಅದು ಏನಾಗುತ್ತೆ ಅಂದ್ರೆ, ಈಗ ಪದೇ ಪದೇ ಈಗ ಹೇಳಿದಾಗ ಇಗ್ನೋರ್ ಮಾಡ್ತಿದ್ದಾಗ ಅವ್ರವ್ರಲ್ಲಿ ಅನುಮಾನ ಶುರುವಾಗುತ್ತೆ, ನಾನೇ ಸರಿ ಇಲ್ವನಾ, ಅಥವಾ ಏನೋ ಒಂದು ರೀತಿ ಆ ಸಂಬಂಧಗಳಲ್ಲಿ ಅವ್ರಿಗೆ ಇವತ್ತು ಗೊತ್ತಾಗಲ್ಲ, ಮುಂದೆ ಒಂದಷ್ಟು ದಿನಗಳ ನಂತರ ಅದು ಬಿರುಕು ಬಿಡ್ತಾ ಹೋಗುತ್ತೆ. 100%. ದಟ್ ಈಸ್ ಲೈಕ್ ಅದೇ ನಾನು ಹೇಳೋದಲ್ಲ. ಸೊ ಇಟ್ ವಿಲ್ ಸ್ಟಾರ್ಟ್ ಲೀಡಿಂಗ್ ಟು ಫೈಟ್ಸ್. ಇಟ್ ವಿಲ್ ಸ್ಟಾರ್ಟ್ ಲೀಡಿಂಗ್ ಅಗೇನ್, which is the most important thing is the trust in the relationship agli. So don't ignore each other in any aspect, whether it is in term of your any small thing also. Say, when you sit and talk, there is a solution for every problem, as we have told earlier also. ನೀವು ಅದನ್ನ ಅವಾಯ್ಡ್ ಮಾಡ್ತಾ ಹೋದ್ರೆ ಅಥವಾ ಪ್ರೊಲಾಂಗ್ ಮಾಡ್ತಾ ಹೋದ್ರೆ, nothing can be sorted. In fact, things will worsen, and as I always say, you will start losing the interest in your relationship with your partner. ಆಮೇಲೆ ಏನೇ ಆಗಲಿ ಒಂದು ಫಾರ್ಮ್ಯಾಲಿಟಿ ಥರ ಆಗೋಗುತ್ತೆ ರಿಲೇಶನ್ಶಿಪ್. ಸೊ ಡೋಂಟ್ ಮೇಕ್ ಯೋರ್ ರಿಲೇಶನ್ಶಿಪ್ ಇನ್ ಫಾರ್ಮ್ಯಾಲಿಟಿ ಸೇಕ್ ಇರಬೇಕು, ಜೊತೆಲಿ ಇರಬೇಕು, ಕಟ್ಕೊಂಡ್ಬಿಟ್ಟಿದೀವಿ, ಇನ್ನೇನ್ ಮಾಡೋದು? ಏನಾಗುತ್ತೆ ಒಂದು ವಿಷಯ ಹೇಳ್ತೀನಿ. ಈಗ ಗಂಡ ಹೊರಗಡೆಯಿಂದ ಕೆಲಸ ಮಾಡ್ಕೊ ಬಂದ, ಅಥವಾ ಹೆಂಡತಿನ ಹೊರಗಡೆಯಿಂದ ಕೆಲಸ ನೀರ್ ಬೇಕಾ, ಟೀ ಕುಡಿತೀರಾ, ಅದು ಅಷ್ಟೇ, ಅದೇ ತರದಲ್ಲಿ ಆಗೋಗ್ಬಿಡುತ್ತೆ. ಏನಕ್ಕೆ ಅಂತಂದ್ರೆ ಅದು ಆ ತರದಾಗ ಇದಾಗುತ್ತೆ. ಅದೇ ಸುಸ್ತಾಗಿ ಬಂದ್ರಿ, ಬನ್ನಿ ಕೂತ್ಕೊಳ್ಳಿ, ನೀರ್ ಕುಡೀರಿ, ಟೀ ಮಾಡ್ತೀನಿ, ಇರಿ ಪಾಪ ಸುಸ್ತಾಗಿದೆ, ಇದು ಹೋಗ್ಬಿಡುತ್ತೆ. See, whether it turns to like
ಒಂದು ಮನೆಯಲ್ಲಿ ಇರಬೇಕು, ಒಂದು ರೂಮಲ್ಲಿ ಇದ್ದೀರಾ, ಬಟ್ ಯು ಆರ್ ವಾಟ್ ಯು ಸೇ it goes to a level that you feel like you don't know each other. So once you start ignoring in relationship, it turns in a very bad thing. Like you feel in Hindi they say ajnabi, okay, that you don't know each other, you are strangers, kind of a thing. So ignorance will lead to lot of things, like you will lose the love, you will lose the intimacy, you will lose the communication with each other. It goes that way, then it becomes a very formal kind of a ಅವ್ರ relationship. ಪಾಡಿಗೆ ಅವ್ರು ಇರೋದು, ಇವ್ರ ಪಾಡಿಗೆ ಇರೋದು. Yes, ಜಗತ್ತಿನ yes. ಹೊರಗಡೆ ನೋಡಿದ್ರೆ ಅವರಿಬ್ರು ಗಂಡ ಹೆಂಡತಿ, ಅದು Yes. ಅಷ್ಟೇ. Yeah. So don't go to don't ignore each other. Sometimes you need some time, just tell that person, just give me some time, we will get back to this. But don't avoid that topic, don't ignore each other feelings, each other, like each other's warmth. That is the base for your relationship. So think about it and tell us. ಒಂದು ನಿಮಿಷ, ನಾನು ಇದು ಮುಗಿಸೋದಕ್ಕಿಂತ ಮುಂಚೆ ಒಂದು ಮಾತು. Hmm. ಏನು ಗೊತ್ತಾ, ಈ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಏನು ಅಂತಂದರೆ, ಗಂಡ ಹೆಂಡತಿ ಸಂಬಂಧ ಅನ್ನೋದು ಭಾಳ ಸೂಕ್ಷ್ಮ ಅಂತ. ಯಾವುದು ಒಳ್ಳೇದಿದೆಯೋ, ಯಾವುದು ಒಳ್ಳೆ ವಿಷಯಗಳಿದೆಯೋ ಅದಕ್ಕೆ ನೀವು ಸಪೋರ್ಟ್ ಮಾಡಿ, ಬಿಗಿನಿಂಗಿಂದ ಅದಕ್ಕೆ ಸಪೋರ್ಟ್ ಮಾಡಿ, ಅದು ಬೆಳೆಸಿ ನಿಮ್ಮ ಜೀವನಕ್ಕೆ, ನಿಮ್ಮ ಗಂಡ ಹೆಂಡರ ಜೀವನ ತುಂಬ ಚೆನ್ನಾಗಿರುತ್ತೆ. ಯಾವುದೇ ವಿಷಯ ಕೆಟ್ಟದಿದ್ದಾಗ ಅದು ಬಿಗಿನಿಂಗ್ನಲ್ಲೇ ಅದನ್ನು ಎಲ್ಲ ಸಾರ್ಟ್ ಔಟ್ ಮಾಡಿ ಅದನ್ನು ಬೆಳೆದಕ್ಕೆ ಅವಕಾಶ ಕೊಡಬೇಡಿ. ಏನು ಇಷ್ಟೇ ಈ ಸಂಸಾರದಲ್ಲಿ ಇರೋದು, ಸಸಾರ ಆಗೋದು ಇಷ್ಟೇ, ಪರಸ್ಪರ ಗೌರವ ಕೊಡ್ತೀವಿ ಅಂತಂದರೆ, ಆ ಪರಸ್ಪರ ಗೌರವ ಕೊಡಬೇಕು ಅಂದರೆ ಇದು ಎಲ್ಲದೂ ಬರುತ್ತೆ. ಸೊ ಕರೆಕ್ಟಾ? Correct, sir. ಹೌದಾ ಮ್ಯಾಮ್? ಓಕೆ, ಅದೇನೋ ಹೇಳ್ತಾ ಇದ್ದಲ್ಲ. So what is your opinion about it? Please put it in the comment. Thank you so much. ನಮಸ್ತೆ.